स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने, देश से अपने ये वादा कर लिया हमने। स्वच्छ भारत का इरादा कर लिया हमने, देश से अपने ये वादा कर लिया हमने। स्वच्छ भारत का इरादा इरादा कर लिया हमने। ಸ್ವಚ್ಛತೆಯೇ ಸ್ವಚ್ಛತೆಯೇ बोलो भारत माता की बोलो भारत माता की नरेंद्र मोदी जी की। हमसे निकलेगी स्वच्छता की एक नदी, छल 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 कल 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 एक धुली सी जिंदगी। स्वच्छता की जोत लेकर घर घर जाएंगे, साफ सुथरी रोशनी में सब नहाएंगे। स्वच्छ भारत का इरादा इरादा कर लिया हमने, देश से अपनी ये वादा कर लिया हमने। हर गली अब उन्नति की राह जाएगी, धूप आशा की आंगन आंगन गाएगी। स्वप्न गांधी जी का साकार करना है, स्वच्छता का देश में त्योहार करना है। ಇವತ್ತು ನಮ್ಮ ವಾರ್ಡ್ 161 ನಲ್ಲಿ ಎಲ್ಲರೂ ಪೌರ ಕಾರ್ಮಿಕರು ಮತ್ತೆ ನಮ್ಮ ಬಿಜೆಪಿ ಕಾರ್ಯಕರ್ತರು, ಸಾರ್ವಜನಿಕರು, ಎಲ್ಲ ನಮ್ಮ ಸುತ್ತಮುತ್ತ ಇರುವಂತಹ ಶಾಲಾ ಕಾಲೇಜುಗಳು, ಅದರಲ್ಲೂ ಗುಪ್ತಾ ಕಾಲೇಜ್ ಅವರು, NSS ಅವರು ಎಲ್ಲರೂ ಕೈ ಜೋಡಿಸಿ ಇವತ್ತು ನರೇಂದ್ರ ಮೋದಿ ಅವರು ಸ್ವಚ್ಛತಾ ಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಶುದ್ಧತೆಯನ್ನು ಕಾಪಾಡಬೇಕು ಅಂತ ಒಂದು ಪ್ರಮಾಣ ಮಾಡಿರೋದು ಸ್ವೀಕಾರವನ್ನು ನಾವೆಲ್ಲರೂ ತಗೊಂಡಿದ್ದೀವಿ. ಅದೇ ರೀತಿ ಮೊದಲನೇದಾಗಿ ನಾವು ಸಾರ್ವಜನಿಕರಿಗೆ ಹೇಳಕ್ ಇಷ್ಟಪಡೋದೇನೆಂದ್ರೆ, ಫಸ್ಟ್ ನಾವು ಮನಸ್ಸನ್ನ ಸ್ವಚ್ಛ ಇಟ್ಕೋಬೇಕು. ಮನಸ್ಸು ಸ್ವಚ್ಛ ಇಟ್ಕೊಂಡ್ರೆ ನಮ್ಮ ದೇಶದ ಬಗ್ಗೆ ಒಳ್ಳೆ ಆಲೋಚನೆ ಬರುತ್ತೆ. ದೇಶದ ಬಗ್ಗೆ ಒಳ್ಳೆ ಆಲೋಚನೆ ಬರ್ತಾ ಇದೆ ಅಂದ್ರೆ ನಮ್ಮ ಪರಿಸರನ ಕಾಪಾಡುವಂತಹ ಈ ಒಂದು ಆಂದೋಲನ ನಾವೇನ್ ಮಾಡ್ತಾ ಇದೀವಿ, ಅಭಿಯಾನ ಮಾಡ್ತಾ ಇದೀವೋ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸುವಂತ ಕೆಲಸ ಮಾಡ್ಬೋದು. ನಮ್ಮ ಮನೆಯ ಸುತ್ತಮುತ್ತಲಿನ ನಾವು ಎಷ್ಟು ಶುದ್ಧೀಕರಣ ಇಟ್ಕೊಳ್ತೀವೋ ಅಷ್ಟು ಆರೋಗ್ಯಕ್ಕೆ ನಮ್ಗೆ ಒಳ್ಳೇದು. ಇವತ್ತೆಲ್ಲ ನೋಡ್ತಾ ಇದ್ದೀರಾ, ನಾನಾ ರೋಗಗಳಿಂದ ತತ್ತರಿಸ್ತಾ ಇದೀವಿ. ಈಗ ರೀಸೆಂಟ್ ಆಗಿ ಡೆಂಗ್ಯೂ ಬಂದಿದೆ, ಮುಂಚಿತ ನಾವು ಕರೋನಾದಲ್ಲಿ ನೋಡಿದೀವಿ ಎಂತೆಂತ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕಳ್ಕೊಂಡಿದೀವಿ. ಇವತ್ತು ನಾವು ಪರಿಸರವನ್ನ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ಇನ್ನೇ ಯಾವ ತರ ನಾನಾ ರೋಗಗಳು ಬರ್ಬೋದು ಅನ್ನೋದನ್ನ ನಾವು ಊಹಿಸೋಕ್ಕೂ ಆಗೋದಿಲ್ಲ. ಆದ್ದರಿಂದ ನಾನೆಲ್ಲ ಪ್ರತಿಯೊಬ್ಬರಿಗೂ ನಮ್ಮೆಲ್ಲರ ಲೀಡರ್ ಪ್ರಕಾರ ನಮ್ಮ ಪ್ರಾಂಶುಪಾಲರಿದ್ದಾರೆ, ನಮ್ಮ ಚೋಳರಾಜಣ್ಣ ಇದ್ದಾರೆ, KC ಅಣ್ಣ ಇದ್ದಾರೆ, ನಮ್ಮ ಲೋಕೇಶ್ ಸಾಹೇಬ್ರು ಇದ್ದಾರೆ, ಇಲ್ಲಿ ನಮ್ಮ ಲೀಡರ್ ಅಂತ ಶಾಂತಾ ಮೇಡಮ್, ನಾಗರಾಜ್ ಅಂಕಲ್ ಇದ್ದಾರೆ. ಅವರೆಲ್ಲರೂ ಇವತ್ತು ನಮ್ಮ ಏರಿಯಾಗೆ ಒಂದು ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು, ಅವ್ರಿಗೊಂದು ತಿಳಿಸ್ಗಳಿಕೆ ಮಾಡಿಕೊಡ್ಬೇಕು. ಇದನ್ನ ಪ್ರತಿ ವರ್ಷ ಪ್ರತಿ ದಿನ ಮಾಡಬೇಕು ಅಂತ ಕೋರ್ಕೊಳ್ತಾ, ತಮ್ಮ ಮನೆಗಳ ಮುಂದೆ ಒಂದು ಗಿಡ ಹಾಕೊಳ್ಳಿ, ಮರನ ಬೆಳೆಸಿ, ಶುದ್ಧಿ ಮಾಡ್ಕೊಳ್ಳಿ. ಇದರಿಂದ ನಮ್ಮ ದೇಶವನ್ನ ಕಾಪಾಡಬಹುದು, ದೇಶದ ಸ್ವಚ್ಛತೆ ಇಟ್ಕೋಬಹುದು, ಆರೋಗ್ಯಕರವಾದ ಜೀವನವನ್ನ ನಾವು ಸಾಗಿಸಬಹುದು. ನಾವು ಆರೋಗ್ಯಕರವಾದ್ರೆ ನಮ್ಮ ದೇಶಕ್ಕೆ ಒಂದು ಪ್ರಗತಿ ಆಗುತ್ತೆ. ದೇಶ ಪ್ರಗತಿ ಆದ್ರೆ ನಮ್ಮ ಪ್ರಪಂಚದಲ್ಲಿ ನಾವು ನಂಬರ್ 1 ಆಗ್ಬಹುದು. ಎಲ್ಲಾ ವಿಷಯದಲ್ಲೂ ಆರೋಗ್ಯಕರವಾಗಿ ಇರೋಣ ಅಂತ ಹೇಳಿ ಇವತ್ತು ಪ್ರಮಾಣ ಮಾಡ್ತಾ ನಾವೆಲ್ಲರೂ ಸ್ವಚ್ಛತೆಯ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ಭದ್ರತೆ ಮಾಡೋಣ. ಜೈ ಹಿಂದ್, ಜೈ ಭಾರತ್. जाग उठेंगे भाग्य हमारे, स्वच्छ बनेगा ये भारत।